ಬೇರಿಯ ಪಟ್ಟಣದಲ್ಲಿ 3ನೇ ವರ್ಷದ ಅದ್ದೂರಿ ಶನಿದೇವರ ಉತ್ಸವ. ರಾಜಬೀದಿಗಳಲ್ಲಿ ಭವ್ಯ ಮೆರವಣಿಗೆ. ಹೌದು, ಸಾಲಿಗ್ರಾಮ ತಾಲೂಕಿನ ಬೇರಿಯ ಪಟ್ಟಣದ ಸಾಲಿಗ್ರಾಮ ಮುಖ್ಯ ರಸ್ತೆಯಲ್ಲಿರುವ ಶನಿದೇವರ 3ನೇ ವರ್ಷದ ಉತ್ಸವ ಅದ್ದೂರಿಯಾಗಿ ಜರುಗಿತು. ವೀರಗಾಸೆ ಹಾಗೂ ವಿವಿಧ ಸಾಂಸ್ಕೃತಿಕ ಕಲಾ ತಂಡಗಳಿಂದ ರಾಜಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಯಿತು. ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿದ್ದು ಅನ್ನದಾನ ಪ್ರಸಾದ ವಿತರಿಸಲಾಯಿತು. ಪ್ರಧಾನ ಅರ್ಚಕರು ವಿಷಕಂಠಯ್ಯ ಮಾತನಾಡಿ, ಶ್ರೀ ಶನಿದೇವರ ಉತ್ಸವಕ್ಕೆ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಿರುವ ಎಲ್ಲ ಭಕ್ತಾದಿಗಳಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಎಂದರು. ಅಷ್ಟೇ ಅಲ್ಲದೆ ಗ್ರಾಮ ಪಂಚಾಯತಿಯ ಅಧ್ಯಕ್ಷ ಮಂಜಪ್ಪ ಅವರಿಗೆ ಸನ್ಮಾನ ಮಾಡಿ ಗೌರವಿಸಲಾಯಿತು.
ಶನೇಶ್ವರನ ಉತ್ಸವವನ್ನು ಮೇಲೆ 3ನೇ ವರ್ಷದ ಒಂದು ಉತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಇಲ್ಲಿ ಬಂದು ಬೆಳೆದಂಥ ಭಕ್ತಾದಿಗಳಿಗೂ ಕೂಡ ಭಗವಂತ ಎಲ್ಲ ರೀತಿಯಲ್ಲಿ ಒಳ್ಳೇದು ಮಾಡ್ಕೊಂಡು ಬರ್ತಾವನೆ. ಅದೇ ರೀತಿ ಅನುದಾನ ಸಂತರ್ಪಣೆಸ್ಕೊಂಡು ಬರ್ತಾವ್ರೆ. ಮುಂದೆ ಆ ಭಗವಂತನ ಅವ್ರಿಗೂ ಕೂಡ ಆಯುರ್ವೇದ ಕೊಟ್ಟು ಕಾಪಾಡಲಿ ಅಂತೇಳಿ ಮತ್ತು ಇಲ್ಲಿ ಬಂದಂಥ ಭಕ್ತಾದಿಗೆ ಎಲ್ಲರೂ ಕೂಡ ಒಳ್ಳೆಯದಾಗಲಿ ಅಂಥೇಳಿ ಇಲ್ಲಿ ಬಂದು ಸೇರಬೇಕಂತ ಅಣ್ಣ ತಂಗಿಯರಿಗೆ, ಅಕ್ಕ ತಂಗಿಯರಿಗೆ, ಎಲ್ಲ ಭಕ್ತಾದಿಗಳಿಗೆ ವಂದನೆಯನ್ನು ಸಲ್ಲಿಸ್ತೀವಿ. ಇವತ್ತು ಸನ್ನಿಧಿಯಲ್ಲಿ, ಸ್ವಾಮಿಯವರ ಸನ್ನಿಧಿಯಲ್ಲಿ ಇವತ್ತು ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಮಾಡಿದ್ದೀವಿ. ಎಲ್ರಿಗೂ ಒಳ್ಳೆಯದಾಗಿ ಭಗವಂತ ಕೃಪೆಗೆ ನಾವೆಲ್ಲ ಪಾತ್ರರಾಗಬೇಕು ಅಂತ ಕೇಳ್ಕೊತಾ ಈ ಎಲ್ಲ ಒಂದು ಅವಕಾಶ ಮಾಡಿಕೊಟ್ಟಂಥ ನಮ್ಮ ಅಶೋಕ್ ಪ್ರತಿನಿಧಿಯವರಿಗೆ ಗೌರವ ಸಲ್ಲಿಸ್ತಾ, ಬಸವರಾಜ್ ಅವರಿಗೆ ಗೌರವ ಸಲ್ಲಿಸ್ತಾ ಈ ಒಂದು ಮಾತಾಡ್ತಾ ಅವಕಾಶ ಕೊಟ್ಟಂಥ ಎಲ್ರಿಗೂ ಆಗೋ ಸ್ವಾಮಿ ಶನಿದೇವರಿಗೂ ಕೈ ಮುಗಿತಾ ನಮ್ಮ ಮಾತು ಮುಗಿಸ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ. ಅವರೆಲ್ಲರೂ ಕೂಡ ಅವರ ಕುಟುಂಬ ವರ್ಗದವರು ಕೂಡ ಬಂಧುಗಳಿಗೆ ನೆನಪುಗಳಿಗೆ ಆ ಭಗವಂತನ ಆಯುರಾರೋಗ್ಯವನ್ನು ಕೊಟ್ಟು ಐಶ್ವರ್ಯಾದಿಗಳನ್ನು ಕೊಟ್ಟು ಸುಖ ಸಂತೋಷ ಮತ್ತು ಭಾಗ್ಯ ಸಂಪತ್ತು ಕೊಟ್ಟು ಕಾಪಾಡಿ ಅಂತೇಳಿ ಅವರಿಗೆ ಈ ಪುಷ್ಪ ಮಾಲಿಕೆಯನ್ನು ಸಂತೋಷದಿಂದ ಅರ್ಪಿಸ್ತೀವಿ.